ಯೋಗದಿಂದ ಆಯುಷ್ಯವು ವೃದ್ಧಿ. ನಂದವಾಡಿಗೆಯ ಶ್ರೀಗಳು. ಇಂದು ಎಬಿಟಿ ಗುರುಕುಲ ನಂದವಾಡಿಗೆ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಶಾಲಾ ಮಕ್ಕಳು ಹಾಗೂ ಶಾಲಾ ಶಿಕ್ಷಕ ವೃಂದದವರು ಯೋಗವನ್ನು ಮಾಡುವುದರ ಮೂಲಕ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಮಠದ ಹಿರಿಯ ಪೂಜ್ಯರಾದ ಶ್ರೀ ಶಬ್ರ ತಪೋನಿಧಿ ಮಹಾಂತಲಿಂಗ ಶಿವಾಚಾರ್ಯರು ಯೋಗವನ್ನು ಮಾಡುವುದರಿಂದ ಮನುಷ್ಯನ ಆಯುಷ್ಯವು ವೃದ್ಧಿಯಾಗುತ್ತದೆ ಹಾಗೂ ನಮ್ಮ ಮನಸ್ಸು ಕೂಡ ಚೈತನ್ಯವೂ ಆಗುತ್ತದೆ ಎಂದು ಹೇಳಿ ತಮ್ಮ ಹಿತನುಡಿಗಳನ್ನು ಶಾಲಾ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ಮತ್ತು ಶ್ರೀಮಠದ ಕಿರಿಯ ಪೂಜ್ಯರಾದ ಡಾಕ್ಟರ್ ಅಭಿನವ ಶ್ರೀ ಶಬ್ರ ಚನ್ನಬಸವ ಶಿವಾಚಾರ್ಯರು ಯೋಗವನ್ನ ಮಾಡುವುದರಿಂದ ನಾವು ನಿರೋಗಿಯಾಗಿ ಬದುಕನ್ನ ಸಾಗಿಸಬಹುದು ಎಂದು ತಿಳಿಸಿದರು. ನಾವೆಲ್ಲ ಪಾಲ್ಗೊಂಡಿರ್ತಕ್ಕಂಥವರಾಗಿದ್ದೇವೆ. ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ 170 ದೇಶಗಳು ಯೋಗ ದಿನಾಚರಣೆಯನ್ನು ಇವತ್ತು ಮಾಡತಕ್ಕಂಥವರಾಗಿದ್ದಾರೆ. ಈ ಯೋಗದಿಂದ ನಮ್ಮ ಶರೀರ ಅಭಿವೃದ್ಧಿ ಆಗ್ತದೆ, ಯೋಗದಿಂದ ಮನಸ್ಸು ಪ್ರಶಾಂತ ಆಗ್ತದೆ, ಎಲ್ಲ ನಮ್ಮ ಅವಯವಗಳು ಆರೋಗ್ಯವಂತನ್ನ ಕಾಪಾಡ್ತವೆ. ಭಾಗ್ಯ ಅಂತಂದ್ರೆ ಯೋಗ, ಆರೋಗ್ಯ ಅಂತಂದ್ರೆ ಮನುಷ್ಯನಿಗೆ ಸಿಗತಕ್ಕಂಥ ಒಂದು ನೆಮ್ಮದಿ, ಶಾಂತಿ. ದಿನಾಲೂ ಕೂಡ ಇವತ್ತೊಂದು ದಿವಸ ಅಂತಲ್ಲ, ವರ್ಷಕ್ಕೊಮ್ಮೆ ದಿನಾಲೂ ಕೂಡ ನಮ್ಮ ಮನೆಯಲ್ಲಾಗಲಿ ಅಥವಾ ಶಾಲೆಯಲ್ಲಾಗಲಿ ಯೋಗವನ್ನು ಮಾಡ್ತಾ ಬಂದಿದ್ವಿ ಅಂತಂದ್ರೆ ಯಾವ ಔಷಧ ಇಲ್ಲನ 3 ವರ್ಷ ಬರ್ತಕ್ಕಂಥದ್ದನ್ನ ಈಗ 11 ವರ್ಷಗಳಿಂದ ನಮ್ಮ ಮೋದಿಯವರು ಹಾಕಿಕೊಟ್ಟಿರ್ತಕ್ಕಂಥ ಒಂದು ಯೋಗ ದಿನಾಚರಣೆಯನ್ನ ಇಡೀ 41 ದೇಶಗಳಲ್ಲಿ ಕೂಡ ಆಗ್ತಾರಂತಂದ್ರೆ ನಿಜವಾಗಿ. ಶಾಲಾ ಶಿಕ್ಷಕ ಮತ್ತು ಸಿಬ್ಬಂದಿ ವರ್ಗ ಎಬಿಟಿ ಗುರುಕುಲ ನಂದವಾಡಿಗೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದಾವಲ್ ಶೇಡಂ, ಭಾರತ ವೈಭವ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.